ಹಲೋ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಬನ್ನಿ ಸ್ನೇಹಿತರೆ, ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಪಿಚ್ ಕರೆಕ್ಷನ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ನಾನು ಕ್ಯೂಬಸ್ 5, ಎಪಲ್ ಸ್ಟುಡಿಯೋ, ನಿಯಾಂಡೋ 4 ಹಾಗೂ ಅಡೋಬ್ ಎಡಿಷನ್ ಈ ಎಲ್ಲ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತೀನಿ. ಆದರೆ ಈ ಎಲ್ಲ ಸಾಫ್ಟ್ವೇರ್ಗಳಲ್ಲಿ ಅಡೋಬ್ ಎಡಿಷನ್ ಈ ಒಂದು ಸಾಫ್ಟ್ವೇರಲ್ಲಿ ಪಿಚ್ ಕರೆಕ್ಷನ್ ತುಂಬ ಕರೆಕ್ಟಾಗಿ 100% ಪಿಚ್ ಕರೆಕ್ಷನ್ ಆಗತ್ತೆ. ಆ ಒಂದು ವಿಷಯದ ಕುರಿತು ನಾನಿವತ್ತು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ನಾವು ಯಾವುದೇ ಒಂದು ಟ್ರ್ಯಾಕನ್ನು ತಗೊಂಡಾಗ ಅದು ಪಿಚ್ಚು ಜಾಸ್ತಿ ಇರುತ್ತೆ ಇಲ್ಲ ಕಡಿಮೆ ಇರುತ್ತೆ. ಆದರೆ ಬಂದಿರತಕ್ಕಂಥ ಕಸ್ಟಮರ್ಗಳಲ್ಲಿ ಅವ್ರಿಗೆ ತಕ್ಕ ಹಾಗೆ ವಾಯ್ಸನ್ನು ನಾವು ಕರೆಕ್ಟಾಗಿ ಪಿಚ್ ಕರೆಕ್ಷನನ್ನು ಮಾಡಿಕೊಂಡು ಕೆಲವು ಸಾರಿ ರೆಕಾರ್ಡಿಂಗ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಈ ಒಂದು ಅಡೋಬ್ ಎಡಿಷನ್ ಸಾಫ್ಟ್ವೇರಲ್ಲಿ ಪಿಚ್ ಕರೆಕ್ಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಮ್ಮ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವೊಂದು ಕರೋಕೆನ ಇದರಲ್ಲಿ ತಗೊಳ್ಳೋಣ. ಇಲ್ಲಿ ನೋಡಿ, ನಾನು ಡೆಸ್ಕ್ಟಾಪ್ ಮೇಲೆ ಒಂದು ಕರೋಕೆನ ಸೇವ್ ಮಾಡಿದ್ದೀನಿ. ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ ಅಡೋಬ್ ಎಡಿಷನಲ್ಲಿ. ಬಂದಿರತಕ್ಕಂಥ ಕಸ್ಟಮರ್ಗಳಲ್ಲಿ ಗಾಯಕರ ವಾಯ್ಸ್ಗೆ ತಕ್ಕ ಹಾಗೆ ಪಿಚ್ ಕರೆಕ್ಷನ್ ಮಾಡಬೇಕಾಗತ್ತೆ. ರೆಕಾರ್ಡಿಂಗ್ ಮಾಡುವಂಥ ಸೌಂಡ್ ಇಂಜಿನಿಯರ್ ಆಗಿರ್ಬೋದು ಅಥವಾ ರೆಕಾರ್ಡಿಂಗ್ ಸ್ಟುಡಿಯೋದವ್ರಿಗೆ ಆಗಿರ್ಬೋದು ಕೆಲವು ಸರಿ ಸಮಸ್ಯೆಗಳಾಗತ್ತೆ. ಪಿಚ್ ಕರೆಕ್ಷನ್ ಮಾಡಿದಾಗ ತಬ್ಲಾ ವಾಯ್ಸ್ ಹೆಚ್ಚಾಗತ್ತೆ, ಇಲ್ಲ ಕೀಬೋರ್ಡ್ ವಾಯ್ಸ್ ಆಗಿರ್ಬೋದು ಅಥವಾ ಇನ್ನೂ ಇನ್ಸ್ಟ್ರೂಮೆಂಟ್ ವಾಯ್ಸ್ಗಳು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ನೋಡಿ ಸ್ನೇಹಿತರೆ, ನಾನೀಗ ಉತ್ತರ ಕರ್ನಾಟಕದ ಖ್ಯಾತ ಗಾಯಕರು ಅಂತಾನೆ ಹೇಳ್ಬೋದು, ಶ್ರೀಮಾನ್ ಗುರುರಾಜ್ ಕಂದೋಳಿಯವರು ಹಾಡಿರುವ ಕಡಲಿಮಟ್ಟಿಯ ಕಾಶಿವಯ್ಯ ಜೀವನ ಚರಿತ್ರೆ ಆಧಾರಿತವಾಗಿರ್ತಕ್ಕಂಥ ಒಂದು ಗೀತೆಯ ಕರೋಕೆನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಅದನ್ನು ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಅದ್ರ ಜೊತೆ ನಾನು ಹಾಡಿ ತೋರಿಸ್ತಾ ಇದ್ದೀನಿ, ಮತ್ತು ಪಿಚ್ ಆಮೇಲೆ ಕರೆಕ್ಷನ್ ಹೇಗೆ ಮಾಡೋದನ್ನು ಅಂತ ಹೇಳ್ತಾ ಇದ್ದೀನಿ. ಕಡಲಿಮಟ್ಟಿಯ ಕಾಶಿಬಾಯಿಯ ಶೀಲದ ಚಾರಿತ್ರ್ಯ ಜನಮನ ಹೇಳಿದ ಪಾವಿತ್ರ್ಯ. ಕಡಲಿಮಟ್ಟಿಯ ಕಾಶಿಬಾಯಿಯ ಶೀಲದ ಚಾರಿತ್ರ್ಯ ಜನಮನ ಹೇಳಿದ ಪಾವಿತ್ರ್ಯ. ಸ್ನೇಹಿತರೆ, ಇದು ಈ ಸ್ಕೇಲ್ಗಿಂತ ಕೆಲವು ಗಾಯಕರ ವಾಯ್ಸು ಹೆಚ್ಚು ಇರುತ್ತೆ, ಕಡಿಮೆನೂ ಇರುತ್ತೆ. ಅದನ್ನು ಪಿಚ್ ಕರೆಕ್ಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೇನೆ. ಜಾಸ್ತಿ ಸ್ಕೇಲ್ ಎಲ್ಲ ನಿಮಗೆ ಸರ್ಚ್ ಮಾಡಿ ಹೇಳೋಕ್ಕೆ ಹೋಗೋದಿಲ್ಲ. ಜಸ್ಟ್ ಒಂದು ಟ್ರ್ಯಾಕ್ ಅಂದರೆ ಕರೋಕೆ ಪಿಚ್ಚನ್ನು ಹೇಗೆ ಹೆಚ್ಚು ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆನೇ ಈಗ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಪಿಚ್ ಕರೆಕ್ಷನ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಫೈಲ್, ಎಡಿಟ್, ಮಲ್ಟಿ ಟ್ರ್ಯಾಕ್, ಕ್ಲಿಪ್, ಇಫೆಕ್ಟ್, ಫೇವ್ರೇಟ್ಸ್, ವ್ಯೂ, ವಿಂಡೋಸ್ ಹೆಲ್ಪ್. ಇಲ್ಲಿ ಏನು ಮೇಲ್ಗಡೆ ಇದೆಲ್ಲ ಇದರಲ್ಲಿ ಇಫೆಕ್ಟ್ ಇದೆಯಲ್ಲ ಇದರಲ್ಲಿ ಹೋಗ್ಬಿಟ್ಟು ಟೈಮ್ ಆ್ಯಂಡ್ ಪಿಚ್ ಅಂತ ಇದೆಯಲ್ಲ ಇದರಲ್ಲಿ ಕ್ಲಿಕ್ ಮಾಡಿದಾಗ ಮ್ಯಾನ್ಯುವಲ್ ಪಿಚ್ ಕರೆಕ್ಷನ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇದು ಮಾಡಿದಾಗ ನೋಡಿ, ಪ್ಲೇ ಮಾಡಿ ನೋಡಿ ಒಂದು ಸಾರಿ. ಇದು ಸಿ ಮೇಜರಲ್ಲಿದೆ. ಇದನ್ನು ನಾವು ಸ್ವಲ್ಪ ಪಿಚ್ ಜಾಸ್ತಿ ಮಾಡ್ಕೋಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಒಂದು ಅಡ್ಜಸ್ಟ್ ಪಿಚ್ ಅಂತ ಹೇಳಿ ಇದೆಲ್ಲ, ಇದ್ರ ಮೇಲೆ ಒಂದು ಕರ್ಸರ್ ಇಟ್ಬಿಟ್ಟು ಸ್ವಲ್ಪ ನೀವು ಮೇಲ್ಗಡೆ ಮಾಡ್ಕೊಂಡಾಗ
ಪಿಚ್ ಕರೆಕ್ಷನ್ ಆಗುತ್ತೆ ನೋಡಿ. ಈಗ ಪ್ಲೇ ಮಾಡ್ತೀನಿ. ಇಷ್ಟು ನೀವು ಮೇಲೆ ಜಾಸ್ತಿ ಬೇಕು ಅಂತಂದರೆ ಮೇಲ್ಗಡೆ ಮಾಡ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕೆಳಗಡೆ ಈ ರೀತಿ ಈ ಕರ್ಸರ್ ಇಟ್ಬಿಟ್ಟು ಮೇಲೆ ಕೆಳಗೆ ನಾವು ಮೌಸನ್ನು ಸ್ವಲ್ಪ ಇಲ್ಲಿ ಈ ಒಂದು ಅಡ್ಜಸ್ಟ್ ಪಿಚ್ ಮೇಲೆ ಕ್ಲಿಕ್ ಮಾಡಿ, ಜಾಸ್ತಿ ಬೇಕಂದರೆ ಮೇಲ್ಗಡೆ ಇದು ಮೌಸು ಲೆಫ್ಟ್ ಕ್ಲಿಕ್ ಮಾಡಿ ಮೇಲ್ಗಡೆ ಮಾಡ್ಕೊಳ್ಳಿ, ಇಲ್ಲ ಕಡಿಮೆ ಬೇಕು ಅಂದರೆ ಕೆಳಗಡೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ಹೆಚ್ಚು ಕಡಿಮೆ ಪಿಚ್ಚು ಎಷ್ಟು ಬೇಕೋ ಅಷ್ಟಾಗುತ್ತೆ. ಅದಾದ ನಂತರ ಇಲ್ಲಿ ನೋಡಿ ಅಪ್ಲೈ ಅಂತ ಇರೋದಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಕೊಡಿ. ಆಮೇಲೆ ನೀವು ಕಂಟ್ರೋಲ್ ಎಸ್ ಮಾಡಿ ಸೇವ್ ಕೂಡ ಮಾಡ್ಕೋಬಹುದು. ಈಗ ನಾನು ಸೇವ್ ಮಾಡ್ತಾ ಇದ್ದೀನಿ. ನಾನು ಕಂಟ್ರೋಲ್ ಅಲ್ಟ್ ಎಸ್ ಕೊಡ್ತಾ ಇದ್ದೀನಿ, ಯಾಕಂದರೆ ಮೊದಲು ಇರ್ತಕ್ಕಂತಹ ಒಂದು ಏನು ಟ್ರ್ಯಾಕ್ ಇದೆಯಲ್ಲ ಅದು ಸೇಮ್ ಪಿಚ್ಚಲ್ಲಿ ಇರಲಿ ಅನ್ನೋ ಕಾರಣಕ್ಕಾಗಿ. ಆಮೇಲೆ ನೀವು ಯಾವ ಒಂದು ಫೋಲ್ಡರಲ್ಲಿ ಸೇವ್ ಮಾಡ್ಕೋಬೇಕೋ ಇಲ್ಲಿ ಬ್ರೌಸ್ ಮಾಡಿಕೊಂಡು ನೀವು ಯಾವ ಇಲ್ಲಿ ನೋಡಿ ನಿಮಗೆ ಯಾವ ಡ್ರೈವ್ ಬೇಕೋ, ಡಿ ಬೇಕೋ, ಸಿ ಬೇಕೋ, ಇ ಬೇಕೋ, ಎಫ್ ಬೇಕೋ ಅದರಲ್ಲಿ ನೀವು ಒಂದೇನಾದರೂ ಹೆಸರನ್ನು ಕೊಟ್ಕೊಂಡು ಸೇವ್ ಮಾಡ್ಕೊಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಪಿಚ್ ಕರೆಕ್ಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ. ಇನ್ನೂ 2-3 ಟೈಪು ಪಿಚ್ ಕರೆಕ್ಷನ್ ಅಡೋಬ್ ಎಡಿಷನಲ್ಲಿ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಒಂದು ಸಾಫ್ಟ್ವೇರಲ್ಲಿ ರೆಕಾರ್ಡಿಂಗ್ ಹೇಗೆ ಮಾಡೋದು, ಇಫೆಕ್ಟ್ಸ್ಗಳನ್ನೆಲ್ಲ ಹೇಗೆ ಇಡೋದು, ಇದೆಲ್ಲದರ ಬಗ್ಗೆನೂ ನಾನು ಹೆಚ್ಚು ಮಾಹಿತಿ ನೀಡ್ತೀನಿ. ಸ್ನೇಹಿತರೆ, ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ನೀವು ಕೇಳೋ ಪ್ರಶ್ನೆಗಳಿಗೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.